ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಇವತ್ತಿನ ರೀಲಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತೋಟದ ಏನು ಕೆಲಸ ಅಂತಂದರೆ ಕರೆಂಟ್ ಕಂಬದ ಹತ್ರ ಏನು ಹಾಲು ಮಾಡೋಕ್ಕೆ ಪೆಪ್ಪರ್ ಹಾಕಿರ್ತೀವಲ್ಲ, ಸೊ ಅದರದ್ದು ಕೊನೆಗಳೆಲ್ಲ ಕರೆಂಟ್ ಕಂಬಕ್ಕೆ ತಡಿತಾ ಇತ್ತು. ಸೊ ಹಾಗಾಗಿ ಇದೊಂದು ತೋರಿಸಿದ್ದನ್ನು ನಿಮಗೆ ಗಣೆ ಥರ ಅಂದರೆ ಕುಯ್ಯೋದನ್ನು ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಮುಂಚೆ ರೀಲ್ ಹಾಕಿದ್ದೆ, ಹಲ್ವಣ ಕಟ್ ಮಾಡೋಕ್ಕೆ ತೊಗೊಂಡಿದ್ದು ಅಂತ. ಸೊ ಅದರಲ್ಲಿ ಕಟ್ ಮಾಡ್ತಾ ಇದ್ದೀವಿ. ಸೊ ಇರೋದು ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಿ ಆ ರೀಲ್ ನೋಡಿ ಲಿಂಕ್ ಮಾಡಿರ್ತೀನಿ ಆ ರೀಲ್ನ. ಸೊ ಅದ್ರಲ್ಲಿ ನೋಡ್ಕೋಬೋದು ನೀವು. ಸೊ ಇದು ನಾವು ಅಮೆಝಾನಲ್ಲಿ ಬಂದು ತರಿಸ್ಕೊಂಡಿದ್ದು, ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ತುಂಬ ಎತ್ತರದಲ್ಲಿರುವಂಥ ಮರದ ಕೊಂಬೆಗಳಾಗಲಿ ಅಥವಾ ಹಾಲ್ವಾಣದ ಕೊಂಬೆಗಳಾಗಲಿ ಅಥವಾ ಸಣ್ಣ ಪುಟ್ಟ ಸಿಲ್ವರ್ದ ಮರದ್ದು ಮರಗಸಿ ಮಾಡ್ಕೊಳ್ಳೋದಕ್ಕಾಗಲಿ ಒಂದು 25 ಅಡಿ ಗಂಟನೂ ಆರಾಮಾಗಿ ಮಾಡ್ಕೋಬೋದು ಇದರಲ್ಲಿ. ಬಟ್ ಇವಾಗ ಅಮೆಝಾನಲ್ಲಿ ಇದು ಅವೈಲೇಬಲ್ ಇಲ್ಲ ನಾನು ಚೆಕ್ ಮಾಡ್ದಂಗೆ. ಮುಂದೆ ಗರ್ಗಸನೇ ಸಪ್ರೇಟ್ ಇದೆ, ಪೋಲೆ ಸಪ್ರೇಟ್ ಇದೆ. ಸೊ ಎರಡನ್ನೂ ಸಪ್ರೇಟ್ ತೊಗೋಬೇಕಾಗತ್ತೆ. ಮುಂಚೆ ನಾನು ತೊಗೊಂಡಾಗ ಎರಡೂ ಕೂಡ ಒಟ್ಟಿಗೆ ಸಿಗ್ತಾಯಿತ್ತು. ಸೊ ಗರಗಸದಿಂದ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿದ್ರೆ ನಾನು ಯಾವ ರೀತಿ ಕಟ್ ಮಾಡಿದೆ ಹೇಗೆ ಅಂತ. ಸೊ ಅಂದರೆ ನಾನು ಒಂದೇ ಕೈಯಲ್ಲಿ ಕಟ್ ಮಾಡಿದ್ದು, ವೀಡಿಯೋ ನಾನೇ ಮಾಡಬೇಕಾಗಿದ್ದರಿಂದ ಸೊ ಒಂದು ಕೈಯಲ್ಲೇ ಕಟ್ ಮಾಡಿದೆ. ಸೊ 2 ಕೈ ಯೂಸ್ ಮಾಡೋದು ನಿಮಗೆ ಬೇಗ ಕಟ್ ಆಗುತ್ತೆ. ಸೊ ಇಲ್ಲಿ ನೋಡಿದೆಲ್ಲ ಕರೆಂಟ್ ಕಂಬದಲ್ಲಿ ಲೈನ್ ಟಚ್ ಆಗ್ತಾಯಿತ್ತು ಹಲ್ವಾಣದ್ದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಸೊ ಇದ್ರ ಜೊತೆಗೆ ನಿಮಗೆ ಹಣ್ಣು ಕುಯ್ಯೋದಕ್ಕೆ ಮುಂದೆ ಒಂದು ಬಾಸ್ಕೆಟ್ ಥರನೂ ಸಿಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಸಪೋರ್ಟಾಗಿ ಕುಯ್ತಾ ಇದ್ದೀನಿ. ಸೊ ಮುಂದೆ ಆ ಬಾಸ್ಕೆಟ್ ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕುಡ್ಲು ಥರ ಇನ್ನೊಂದು ಬರುತ್ತೆ, ಅದು ಬಂದು ನಿಮಗೆ ತೆಂಗಿನಕಾಯಿ ಎಲ್ಲ ಕಡಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ತೋರಿಸಿಲ್ಲ ನಾನು, ಮತ್ತೆ ಯಾವತ್ತರ ಮುಂದೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಗರ್ಗಸೋದೊಂದು ತೋರಿಸ್ತೆ, ಮತ್ತು ಈ ಹಣ್ಣು ಕೊಯ್ಯೋದನ್ನು ತೋರಿಸ್ಬೇಕಿತ್ತು, ತೋರಿಸಿತ್ತಿಲ್ಲ ಆ ಮುಂಚೆ ರೀಲಲ್ಲಿ. ಹಾಗಾಗಿ ಇದನ್ನು ಕೂಡ ತೋರಿಸ್ತೆ. ಅಂದರೆ ಸಪೋರ್ಟ್ ಆಗಲಿ ಅಥವಾ ಮಾವಿನ ಹಣ್ಣಾಗಲಿ, ಸೊ ಇದನ್ನೆಲ್ಲ ತುಂಬ ಸುಲಭವಾಗಿ ಮುಂದೆ ಈ ಬಾಸ್ಕೆಟ್ ಇದೆ, ಮುಂದೆ ಬ್ಲೇಡ್ ಇರುತ್ತೆ ಅಲ್ಲಿ. ಸೊ ಅದನ್ನು ಹಾಕ್ಕೊಂಡು ನೀವು ಕುಯ್ಕೋಬೋದು. ಸೊ ನಾನು ತೊಗೊಂಡಾಗ ಪ್ರೈಸ್ ಬಂದು ಇದು ಅರೌಂಡ್ ಒಂದು 5700 ಸಮಥಿಂಗ್ ಇತ್ತು. ಸೊ 1 ಇಯರ್ ಆಯಿತು ನಿಯರ್ಲಿ ತೊಗೊಂಡು ನಾನು. ಸೊ ಇವಾಗ ಇದು ಅಮೆಝಾನಲ್ಲಿ ಅವೈಲೇಬಲ್ ಇಲ್ಲ ನಾನು ಚೆಕ್ ಮಾಡ್ದಂಗೆ. ಬಟ್ ನೀವು ಚೆಕ್ ಮಾಡಿ ನೋಡಿ. ಫೆಸ್ಟಲ್ ಅಂತ ಹೇಳ್ಬಿಟ್ಟು ಇದ್ರ ಕಂಪ್ನಿ ಹೆಸರು. ಸೊ ಟ್ರೀ ಪ್ರೂನಿಂಗ್ ಪೋಲ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲೆಲ್ಲ. ಸೊ ಬಟ್ ಕ್ವಾಲಿಟಿ ಇದೆ. ನಾನು ಯೂಸ್ ಮಾಡಿದಾಗ 1 ವರ್ಷ ಆಯಿತು ನನಗಿದೆ. ಇವಾಗಲೂ ಇದುವರೆಗೂ ಕೂಡ ಯಾವುದೇ ರೀತಿ ಪೋಲ್ ಡ್ಯಾಮೇಜ್ ಆಗಲಿ ಅಥವಾ ಏನಾದರೂ ಶಾಕ್ ಹೊಡೆಯುವಂಥದ್ದಾಗಲಿ ಕರೆಂಟ್ ಕಂಬಕ್ಕೆ ಇದು ಮಾಡಿದಾಗ ಏನೂ ಕೂಡ ಆಗಿಲ್ಲ. ಶಾಕ್ ಪ್ರೂಫ್ ಇದೆ ಇದು ಪೋಲ್ ಬಂದುಬಿಟ್ಟು. ಸೊ ಎಲ್ಲರೂ ಆಫ್ಲೈನಲ್ಲಿ ಯಾರಾದರೂ ಸಿಕ್ಕೋದಾಗಿದ್ದರೆ, ಯಾರಾದ್ರೂ ಆಫ್ಲೈನ್ ಅವೈಲೇಬಲ್ ಇದೆ, ದಯವಿಟ್ಟು ರೀಲ್ ನೋಡೋರು ಕಮೆಂಟ್ ಮಾಡಿ ನಿಮ್ಮ ಶಾಪಲ್ಲಿ ಅವೈಲೇಬಲ್ ಇದ್ದರೆ. ಸೊ ನೋಡೋಂಥವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಬೇಕು ಅನ್ನೋರಿಗೆ. ಸೊ ಇದಾಗಿತ್ತು ಇವತ್ತಿನ ರೀಲು. ಥ್ಯಾಂಕ್ ಯು.